BJP ಇದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಎಷ್ಟು ಜಿಗಿದಾಡ್ತಿದ್ರು, ಟಣ ಜಿಗಿದಾಡ್ತಿದ್ರು. ಇವತ್ತು ನಾವು ಬಂದ್ ಕರೆ ಕೊಡೋದಿಲ್ಲ, ನಾವು ಬಂದ್ ಮಾಡೋದಿಲ್ಲ, ನಾವು DK ಶಿವಕುಮಾರ್ ವಿರುದ್ಧ ಮಾತಾಡೋದಿಲ್ಲ ಅಂದ್ರೆ ಇದೇನು ಕಾಂಗ್ರೆಸ್ಸಿನ ರಕ್ಷಣಾ ವೇದಿಕೆ, ಕನ್ನಡ ಭಾಷೆಯನ್ನು ಉಳಿಸೋದ್ರ ರಕ್ಷಣಾ ವೇದಿಕೆ. ಬಸನಗೌಡ ಪಾಟೀಲ್ ನಾಚಿಕೆ ಆಗ್ಬೇಕು, ನಿಜಕ್ಕೂ ಏಸ್ಗೆ ತರುತ್ತೆ ನಿಮ್ಮ ಹೇಳಿಕೆ. ಸ್ನೇಹಿತರೆ ನಮಸ್ಕಾರ. ಈಗಷ್ಟೇ ನಾನು ಒಂದು ವಿಡಿಯೋ ನೋಡಿದೆ. ಏನು ಬಸನಗೌಡ ಪಾಟೀಲ್ ಯತ್ನಾಳ್ರವರು ಒಂದು ಅಯೋಗ್ಯತನದಲ್ಲಿ ಒಂದು ಬುದ್ಧಿ ಭ್ರಮಣೆ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ, ಕರ್ನಾಟಕ ರಕ್ಷಣಕ್ಕೆ ನಾರಾಯಣಗೌಡರು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ, ಅವರು ಕಾಂಗ್ರೆಸ್ ರಕ್ಷಣಾ ವೇದಿಕೆ. ಏನಾದ್ರೂ BJP ಸರ್ಕಾರ ಇದ್ದಿದ್ರೆ ಇಷ್ಟೊತ್ತಿಗೆ ಟಣಾಟಣ್ ಅಂತ ಏನು ಬಂದ್ಗೆ ಬೆಂಬಲ ಕೊಟ್ಬಿಟ್ಟಿದ್ರು ಅಂತ ಒಂದು ಅಯೋಗ್ಯ ರೀತಿಯಲ್ಲಿ ಒಂದು ಸಾಮಾನ್ಯ ಪ್ರಜ್ಞೆ ಇಲ್ದಿರ ಮಾತಾಡ್ತಾ ಇದೆಯಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್, ನಾಚಿಕೆ ಆಗ್ಬೇಕ್ರಿ. ಇವತ್ತು ಅಧಿಕಾರದಲ್ಲಿ ನಿಂತ್ಕೊಂಡು ಈ ರೀತಿ ಬಾಯಿ ಬಂದಂಗೆ ಹೇಳಿಕೆ ಕೊಡ್ತಿರಲ್ಲ, ನಿಜಕ್ಕೂ ಏಸ್ಗೆ ತರುತ್ತೆ ನಿಮ್ಮ ಹೇಳಿಕೆಗಳು. ಇವತ್ತು ಬಂದು ಕರೆದು ಬಿಟ್ರೆ ಕಾವೇರಿ ವಿಚಾರ ಇತ್ಯರ್ಥ ಆಗೋಗುತ್ತಾ? ಒಂದು ಸಾಮಾನ್ಯ ಪರಿಜ್ಞಾನ ಇಲ್ವಾ? ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರು ಅಣ್ಣಾ ಟಿ ನಾರಾಯಣಗೌಡರು ಕಳೆದ 25-30 ವರ್ಷದಿಂದಲೂ ಕೂಡ ನೆಲಕ್ಕೋಸ್ಕರ, ಜಲಕ್ಕೋಸ್ಕರ, ಕಾವೇರಿ ನದಿ ನೀರಿನ ಹೋರಾಟಕ್ಕೋಸ್ಕರ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಸ್ವಾಮಿ, ನಿಮ್ಗೇನಾದ್ರು ಬುದ್ಧಿ ಭ್ರಮಣೆ ಆಗಿದ್ರೆ ಹೋಗಿ ತೋರ್ಸ್ಕೊಳ್ಳಿ. ಇವತ್ತು ಯಾವುದೇ ಹೋರಾಟ ಆಗ್ಲಿ, ಚಳವಳಿ ಆಗ್ಲಿ, ಬಂದ್ ಅನ್ನೋದು ಕೊನೆಯ ಅಸ್ತ್ರ ಆಗಿರ್ಬೇಕು ಅನ್ನುವಂಥದ್ದು ನಮ್ಮ ನಾಯಕರ ಹೇಳಿಕೆ. ಯಾಕಂದ್ರೆ ಇವತ್ತು ಬಂದ್ ಮಾಡೋದ್ರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ನಷ್ಟವನ್ನ ನಿಮ್ಮ ಅಯೋಗ್ಯರು ಟ್ಯಾಕ್ಸ್ ಮುಖಾಂತರ ನಮಗೆ ಸ್ವಾಮಿ ಅವರೇ ಇವತ್ತು ದಿನಗೂಲಿ ಮಾಡುವಂತಹ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ದಿನಗೂಲಿ ಅವತ್ತಿನ ದುಡಿಮೆ ನಂಬಿಕೊಂಡು ಅನ್ನ ತಿನ್ನುವಂತ ಜನರಿದ್ದಾರೆ. ಬಂದ್ಗೆ ನಾವೆಲ್ಲ ಕರೆ ಕೊಟ್ಟಾಗ ಅದರಿಂದ ಅವ್ರಿಗೆ ತೊಂದರೆ ಆಗೋದಿಲ್ವೇನ್ರಿ? ಯಾವುದೋ ಒಂದು ಸಮುದಾಯವನ್ನ ನಾವು ಕಷ್ಟಕ್ಕೆ ಸಿಲುಕಿ ಬಂದ್ ಅಂತ ಕರೆ ಕೊಡೋದ್ರಿಂದ ಕಾವೇರಿ ವಿಚಾರ ಇತ್ಯರ್ಥ ಆಗಲ್ಲ. ಹಲವಾರು ದಾರಿಗಳಿದೆ. ಇವತ್ತು ಕಾವೇರಿ ವಿಚಾರವಾಗಿ ಹೋರಾಟ ಮಾಡಲಿಕ್ಕೆ ಹಲವಾರು ದಾರಿಗಳಿದೆ. ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾಯಕರು ಏನು CWRC ಹೇಳಿಕೆ ಕೊಟ್ಟಿದ ಕೂಡಲೇ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಹೇಳಿಕೆ ಬಂದ ಕೂಡಲೇ ಆ ಕ್ಷಣದಲ್ಲಿ ಸಿಡಿದು ನಿಂತಿದ್ದಂಥವ್ರು ನಮ್ಮ ನಾಯಕರು ಅಣ್ಣಾ ಟಿ ನಾರಾಯಣಗೌಡರು. ಆ ಕ್ಷಣವೇ ಅವರು ಹೇಳಿಕೆಯನ್ನ ಕೊಟ್ಟರು, ಯಾವುದೇ ಕಾರಣಕ್ಕೂ ಒಂದೇ ಒಂದು ಹನಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಹೋಗೋದಕ್ಕೆ ಬಿಡಲ್ಲ ಅಂತೇಳಿ ಹೇಳಿಕೆ ಕೊಟ್ಟಿದ್ದರು. ಅವತ್ತಿಂದ ಸತತವಾಗಿ ಹಲವಾರು ರೀತಿ ಹೋರಾಟವನ್ನ ಮಾಡ್ಕೊಂಡೇ ಬಂದಿದ್ದೀವಿ. ತಕ್ಷಣ ಒಂದು ಬೃಹತ್ ಪ್ರತಿಭಟನೆ ಇರಬಹುದು, ಅದಕ್ಕೆ ಸಭೆಗಳಿರ್ಬೋದು. ತದನಂತರದಲ್ಲಿ ನಾವು ಮಹಿಳೆಯರು ಖಾಲಿ ಕೂಡ ಪ್ರದರ್ಶನ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಣ್ತೆರೆಸುವಂತ ಕೆಲಸ ಮಾಡ್ಕೊಂಡೇ ಬಂದಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ಮಾಡ್ತೀವಿ. ಬಂದ್ ಮಾಡ್ಬಿಟ್ರೆ, ಬಂದ್ಗೆ ಬೆಂಬಲ ಕೊಟ್ಬಿಟ್ರೆ ಕಾವೇರಿ ವಿಚಾರ ಇತ್ಯರ್ಥ ಆಗಲ್ಲ ಸ್ವಾಮಿ. ಒಂದು ಸಾಮಾನ್ಯ ಪರಿಜ್ಞಾನ ಇರಬೇಕು ನಿಮ್ಗಳಿಗೆ. ಇವತ್ತು ಈ ನಾಡಿನಲ್ಲಿ ಎಂತ ಪರಿಸ್ಥಿತಿ ಇದೆ ಅಂತ ನಿಮಗೆ ಗೊತ್ತಾ? ಇವತ್ತು ಬಂದ್ ಕರೆದು ಏನ್ ದೊಡ್ಡ ಯಶಸ್ವಿ ಆಗುತ್ತಾ? ಏನ್ ನೀವು ಹೇಳ್ತಿರಲ್ಲ ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅಂತ, ಇದೇ ಕಾಂಗ್ರೆಸ್ ಸರ್ಕಾರ ಸ್ವಾಮಿ ನಮ್ಮ ನಾಯಕರಿಗೆ ನಾಮಫಲಕದ ಹೋರಾಟದಲ್ಲಿ 16 ದಿನ ಜೈಲು ಶಿಕ್ಷೆಯನ್ನ ಕೊಟ್ಟು ಅವ್ರಿಗೆ ಸರಿಯಾದ ಊಟ ಕೂಡ ಕೊಡ್ದಿರ ಅವ್ರಿಗೆ 18 ಮೊಕದ್ದಮೆಗಳನ್ನ ಹಾಕಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಯಾವುದೇ BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, JDS ಇರಲಿ, ಎಲ್ಲವೂ ಕೂಡ ನಮ್ಮ ನಾಯಕರಿಗೆ, ನಮ್ಮ ಸಂಘಟನೆಗೆ, ಹೋರಾಟಗಾರರಿಗೆ ಕೊಟ್ಟಂತ ಬಳುವಳಿ ಏನ್ ಹೇಳಿ, ಕೇಸು, ಜೈಲು, ಮೊಕದ್ದಮೆಗಳು. ಅದನ್ನೆಲ್ಲ ಗೊತ್ತಿಲ್ದಿರಾ ಇವತ್ತು ಯಾವನಾದ್ರೂ ಒಬ್ಬ, ಅಷ್ಟು ಜನ ಸಂಸದರು, ಯಾವುದೇ ಪಕ್ಷದ ಯಾವನೇ ನಾಯಕ ಇರಲಿ, ಕಾವೇರಿ ವಿಚಾರವಾಗಿ ಯಾರಾದ್ರೂ ಬೀದಿ ನಿಂತು ಹೋರಾಟ ಮಾಡಿ ಯಾವನಾದ್ರೂ ಜೈಲಿಗೆ ಹೋಗಿದ್ದೀರೇನ್ರಿ? ಜೈಲುವಾಸ ಅನುಭವಿಸಿದ್ದೀರಾ? ಮಾಡಿದ್ದೀರಾ? ಜೈಲುವಾಸ ಅನುಭವಿಸಿದ್ದೀರಾ? ಯಾಕೆ ಹೇಳಿ? ಜನರ ದುಡ್ಡನ್ನ ಕೊಳ್ಳೆ ಹೊಡೆದು ಮಾಡಬಾರ್ದು ಕೆಲಸಗಳನ್ನ ಮಾಡಿ ನೀವು ಜೈಲುವಾಸ ಅನುಭವಿಸಿದ್ದೀರಾ. ಈ ನಾಡಿನ ಮಕ್ಕಳಿಗೋಸ್ಕರ, ಕಾವೇರಿ ನದಿ ನೀರಿಗೋಸ್ಕರ ಯಾವನು ಜೈಲುವಾಸ ಅನುಭವಿಸಿಲ್ಲ. ನಮ್ಮ ನಾಯಕರು ಕಾವೇರಿ ನದಿ ನೀರಿನ ಹೋರಾಟ ಮಾಡಿ ಜೈಲು ಶಿಕ್ಷೆ ಯಾರಾದ್ರೂ ಅನುಭವಿಸಿದ್ದಾರೆ ಅಂದ್ರೆ ಅದು ನಮ್ಮ ಕರ್ನಾಟಕ ರಕ್ಷಣಕ್ಕೆ ನಮ್ಮ ನಾಯಕರು. ಅಂಥವ್ರ ಬಗ್ಗೆ ಮಾತಾಡ್ತೀರ, ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ನೀವೆಲ್ಲ ಹೇಗೆ ಅಂದ್ರೆ ಅವಾಗ ಬಂದು ನಿಮ್ಮ ಪ್ರಸಾದ ತೆವಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಹೆಸರನ್ನ ಎತ್ಕೊಂಡು ಮಾತಾಡುವಂಥದ್ದು ನಿಮ್ಗೆಲ್ಲ ಈಗ ಚಾಲಿಗಳಾಗ್ಬಿಟ್ಟಿದೆ. ಇಂಥ ಮಾತಿಗೆಲ್ಲ ನಾವು ಯಾರು ಕುಗ್ಗೋಲ್ಲ, ಅಂಜಲ್ಲ ಸ್ವಾಮಿ. ಇವತ್ತು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ನಾರಾಯಣಗೌಡರ ಶಕ್ತಿ ಏನು ಅಂತ. ನಾವು ಬೆಂಬಲ ಕೊಡ್ದಿರ ಇರ್ಬೋದು, ಇವತ್ತು ಬಂದ್ಗೆ ನಮ್ಮ ಬೆಂಬಲ ಇಲ್ಲ. ಯಾಕಂದ್ರೆ ನಮ್ಮ ನಾಯಕರು ಯಾವತ್ತೂ ಕೂಡ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಆದ್ರೆ ನಮ್ಮ ಕಾವೇರಿ ವಿಚಾರದ ಹೋರಾಟ ನಿತ್ಯ ನಿರಂತರವಾಗಿ
ಮುಂದಿನ ದಿನಗಳಲ್ಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನಾವು ಒತ್ತಡ ಕೊಡ್ತಾನೆ ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ಒಂದು ಹನಿ ಕಾವೇರಿ ನೀರನ್ನು ಕೂಡ ನಾವು ತಮಿಳುನಾಡಿಗೆ ಬಿಡಬಾರ್ದು ಅಂತ ನಾವು ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಬಂದ್ ಕರೆ ಕೊಟ್ಬಿಟ್ಟು ಇವತ್ತು ಬಂದ್ ಕರೆ ಕೊಟ್ಬಿಟ್ಟು ಏನಾಗುತ್ತೋ, ಏನಾದರೂ ಆಗೋಯ್ತಾ? ಏನೂ ಇಲ್ಲ. ಇಂಥ ಅಯೋಗ್ಯತನದ, ಇಂಥ ನಾಚಿಕೆಡಿ ಹೇಳಿಕೆಗಳನ್ನ ಒಬ್ಬ ವ್ಯಕ್ತಿಯನ್ನ ಹೆಸರು ತಗೊಂಡು ಈ ರೀತಿ ಅವರ ತೇಜೋವಧೆ ಮಾಡೋದನ್ನ ಫಸ್ಟ್ ನಿಲ್ಲಿಸ್ರಿ. ಯತ್ನಾಳ್ರವ್ರೆ, ನಿಮ್ಗೊಂದು ಸ್ವಲ್ಪ ಅವಾಗವಾಗ ಹುಚ್ಚನಾಗಿ ಕಡ್ದಿರೋ ಥರ ಬಂದು ಹೋರಾಟಗಾರರ ಬಗ್ಗೆ ಮಾತಾಡೋದು, ಅವ್ರನ್ನ ತೇಜೋವಧೆ ಮಾಡೋದು ನಿಮ್ಮೊಂಥರ ಚಾಲೆ ಆಗ್ಬಿಟ್ಟಿದೆ. ನಾಚಿಕೆ ಆಗ್ಬೇಕು ಈ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ. ಇನ್ನೊಂದು ಸತಿ ಏನಾದ್ರು ಇದೇ ರೀತಿ ನಮ್ಮ ನಾಯಕರ ಬಗ್ಗೆ, ಹೋರಾಟಗಾರರ ಬಗ್ಗೆ ಇದೇ ರೀತಿ ನೀನು ಬಾಯಿ ತೆಗೆದು ಮಾತಾಡ್ತಿದ್ರೆ, ನೀನು ಅದ್ಯಾಗೆ ಈ ವಿಧಾನಸೌಧಕ್ಕೆ ಬರ್ತಿರೋ ನಾವು ನೋಡ್ತೀವಿ. ನಿಮಗೆ ಕಪ್ಪು ಮಸಿ ಬಳಿಯುವುದರ ಮೂಲಕ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಮಗೆ ಧಿಕ್ಕಾರ ಕೂಗ್ತಾ ಇದೀವಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಧಿಕ್ಕಾರ. ನಾಚಿಕೆ ಆಗ್ಬೇಕು ನಿಮ್ಮಂತವ್ರಿಗೆ.